ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಈಗ ಟೈಮ್ ಬಂದು 8 ಗಂಟೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಟೈಮ್ ಎಷ್ಟಾಗೈತೆ ಅಂತ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಟೈಮು. ಬೆಳಗ್ಗೆ ಕೆಲ್ಸಕ್ಕೆ ಹೋಗಿದ್ದೆ. ಕೆಲ್ಸಕ್ಕೆ ಹೋಗ್ಬಿಟ್ಟು ಹಂಗೆ ಮಂಡಿಪೇಟೆಗೆ ಹೋಗ್ಬೇಕಾಯ್ತು. ಸ್ವಲ್ಪ ಹೋದೆ, ನನಗೆ ಸ್ವಲ್ಪ ಕೆಲಸ ಇತ್ತು. ಹಂಗಾಗಿ ಹೋದ್ನಲ್ಲ, ಬಿಸಿಲಲ್ಲಿ ನಡ್ಕೊಂಡು ಹೋದೆ ಮಂಡಿಪೇಟೆವರೆಗೂ. ನಡ್ಕೊಂಡೋಗಿ ಮತ್ತೆ ಅಲ್ಲೆಲ್ಲ ನಡೆದಾಡಿ ಅಲ್ಲೆಲ್ಲ ಓಡಾಡಿದ್ನಲ್ಲ. ಮತ್ತು ಹಂಗೆ ಬರಬೇಕಾದ್ರೆ ಈರುಳ್ಳಿ ತಗೊಂಬಂದೆ. ಈ ಮಂಡಿಪೇಟೆಯಿಂದ ಬರಬೇಕಾದ್ರೆ 100 ರೂಪಾಯಿಗೆ 5 kg ಅಂತ ಹೇಳಿದ್ರು. ಸರ್ಕಲಲ್ಲಿ ಒಬ್ಬ ಅಣ್ಣ ಇಟ್ಕೊಂಡಿದ್ರು, ಹಂಗಾಗಿ ತಂದೆ ಅವ್ರ ಹತ್ರನೇ. ತುಂಬ ಚೆನ್ನಾಗೈತಿ ಈರುಳ್ಳಿ, ಯಾವಾಗಲೂ ಬಿಸಿಲಲ್ಲಿ ಹಾಕಿರ್ತಾರೆ ಅವರು. ಹಂಗಾಗಿ ಈರುಳ್ಳಿ ತುಂಬ ಚೆನ್ನಾಗಿತ್ತು. 100 ರೂಪಾಯಿಗೆ 5 kg ಅಂದರು. ಅದಕ್ಕೆ 10 kg ಈರುಳ್ಳಿ ತಗೊಂಡೆ, ಮತ್ತು ಒಂದು ಅರ್ಧ kg ಬೆಳ್ಳುಳ್ಳಿ ತಗೊಂಬಂದೆ. ಏನಕ್ಕೆ ಅಂದರೆ, ನೀವೆಲ್ಲ ಅನ್ಕೋಬೋದು 10 kg ಈರುಳ್ಳಿ ಏನಕ್ಕಪ್ಪ ಅಂತಂದರೆ ಅಂತ. ಆಗಾಗಲೇ ಈರುಳ್ಳಿಗೆ ದುಡ್ಡು ಇಡೋಕ್ಕಾಗಲ್ಲ, ಯಾರಪ್ಪ ತತ್ತೀವಲ್ವ, ಸ್ವಲ್ಪ ಜಾಸ್ತಿನೇ ತಂದಿಟ್ಕೊಂಬಿಡೋಣ ಅಂದ್ಬಿಟ್ಟು ತಂದಿದ್ದೀನಿ. ಇನ್ನೊಂದು ಸ್ವಲ್ಪ ದಿನ ನನಗೆ ಈರುಳ್ಳಿದೇನು ಚಿಂತೆ ಇಲ್ಲ. ಹಂಗಾಗಿ ಅದು ಅಲ್ಲಿಂದ ಹೊತ್ಕೊಂಬರೋಕ್ಕಾಗಲಿಲ್ಲ. ಮಂಡಿಪೇಟೆಯಿಂದ ಬಸ್ ಸ್ಟ್ಯಾಂಡ್ಗೆ ಹೊತ್ಕೊಂಬಂದೆ. ಅಲ್ಲಿಂದ 40 ರೂಪಾಯಿ ಕೇಳ್ತಾರೆ ಆಟೋದವ್ರು. ಅದಕ್ಕೆ ಇನ್ಯಾಕೆ ಹಂಗೆ ಹೊತ್ಕೊಂಡು ಹೋಗೋಣ ಅಂತ ಹೊತ್ಕೊಂಡು ಬಂದೆ. ಬಿಸಿಲಿಗೂ ಅದಕ್ಕೂ ಒಂಥರ ಆಗೋಗ್ಬಿಡ್ತು. ಈರುಳ್ಳಿ ಹೊತ್ಕೊಂಬಂದಿದ್ದು 10 kg ಈರುಳ್ಳಿ ಹೊತ್ಕೊಂಬರ್ಬಾರ್ದ, ಅದಕ್ಕೇ ಹೊತ್ಕೊಂಡು ಬಂದೆ. ಹೊತ್ಕೊಂಡು ಬಂದೆಲ್ಲ ಜೋಡಿಸ್ತಾಯಿದ್ದೀನಿ. ಹೊತ್ಕೊಂಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಈಗ ಬಂದೆಲ್ಲ ಜೋಡಿಸ್ತಾಯಿದ್ದೀನಿ. ಬಂದೆ 4:45ಗೆ. ಜ್ಯೋತಿ ಅಂತ ಹುಡುಗಿ ಫೋನ್ ಮಾಡಿದ್ಲು, ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಮತ್ತು ಬಂದು ಈರುಳ್ಳಿಯಲ್ಲಿ ಜೋಡಿಸ್ತಾಯಿದ್ದೀನಿ. ಯಾಕಂದರೆ ತಿರುಗಿ ಬೆಳಗ್ಗೆ ನಾನೇ ಮಾಡಬೇಕಲ್ಲ ಕೆಲಸ, ಅದಕ್ಕೆ ಯಾವಾಗಿದ್ರೂ ನನ್ನದೇ ಕೆಲಸ. ಅದಕ್ಕೆ ಎಲ್ಲ ಜೋಡಿಸಿಟ್ಬಿಡೋಣ ಅಂದ್ಬಿಟ್ಟು ಎಲ್ಲ ಜೋಡಿಸ್ತಾಯಿದ್ದೀನಿ. ಶೆಲ್ಫಿನ ಮೇಲೆಲ್ಲ ಧೂಳೆಲ್ಲ ತುಂಬ್ಕೊಂಬಿಟ್ಟೈತೆ, ಅದೆಲ್ಲ ಕ್ಲೀನ್ ಮಾಡಬೇಕು. ಮತ್ತು ಒಲೆ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ಪಾತ್ರೆ ಐತಿ, ಸಿಂಕಲ್ಲಿ ತೊಳ್ಕೊಬೇಕು. ಮತ್ತು ಕಸ ಗುಡಿಸ್ಬೇಕು. ಇದೆಲ್ಲ ಕೆಲಸ ಐತೆ. ಬೆಳಗ್ಗೆ ಸ್ವಲ್ಪ ಬಟ್ಟೆ ಎಲ್ಲ ಒಗ್ದಾಕಿ ಹೋಗಿದ್ದೆ. ಬಟ್ಟೆ ಎಲ್ಲ ಮೇಲೆ ಎತ್ಕೊಂಡು ಬಂದಿಲ್ಲ, ಬೆಳಿಗ್ಗೆ ಎತ್ತಾಕಬೇಕು. ನನ್ನ ಮಗನಿಗೆ ಫೋನ್ ಮಾಡಿ ಹೇಳಿದ್ದೀನಿ. ಅವ್ನು ಕಾಲೇಜಿಗಿದ್ದೀನಮ್ಮ ಆಗಲ್ಲ ಅಂದ. ಸರಿ ಬಿಡು ಅಂದ್ಬಿಟ್ಟು ನಾನು ಬರೋಷ್ಟೊತ್ತಿಗೆ ಟೈಮ್ ಆಯಿತು. ನಾನು ಬಟ್ಟೆ ಕಡೆ ಗಮನ ಮರ್ತುಬಿಟ್ಟೆ. ಇವಾಗ ನೆನಪಿಸ್ಕೊತಾ ಇದ್ದೀನಿ. ಇವಾಗ ಹೋಗಿ ಇನ್ನೇನು ಎತ್ಕೊಳ್ಳೋದು, ಬೆಳಗ್ಗೆಗೆ ಎತ್ಕೊಳ್ಳೋದು ಅಂತ ಸುಮ್ಮನೆ ಆಗಿದ್ದೀನಿ. ಅದಕ್ಕೆ ನೆನ್ನೆ ಓನರ್ ಅಣ್ಣವ್ರು ಬೇರೆ ಇದನ್ನ ಇಕ್ಸಿದ್ರು, ದೇವ್ರ ರೂಮಿಗೆ ಬಾಗಿಲು ಇಕ್ಸವ್ರೆ. ಅದೆಲ್ಲ ಸ್ವಲ್ಪ ನೆನ್ನೆ ಮರಗೆಲಸದವರೆಲ್ಲ ಅಳ್ದುಬಿಟ್ಟಿದ್ರು, ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದೆ. ನೆನ್ನೆ ಬೇರೆ ಎಲ್ಲ ಹೋಗಿದ್ವಲ್ಲ, ಹಂಗಾಗಿ ನೆನ್ನೆ ದೊಡ್ಡದು ಕ್ಲೀನ್ ಮಾಡಿದ್ದೆ. ಇವತ್ತು ಸ್ವಲ್ಪ ದೇವ್ರ ರೂಮ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ಈರುಳ್ಳಿ ಎಲ್ಲ ಜೋಡಿಸ್ಬಿಟ್ಟು ಆಮೇಲೆ ದೇವ್ರ ರೂಮ್ ಕ್ಲೀನ್ ಮಾಡ್ತೀನಿ. ಇವತ್ತಿಷ್ಟು ನಾನು ವೀಡಿಯೋ ಮಾಡ್ತೀನಿ ಅಷ್ಟೇ. ಅಡುಗೆದೆಲ್ಲ ವೀಡಿಯೋ ಮಾಡಲ್ಲ, ಅದಕ್ಕೋಸ್ಕರ ಇದೇ ಲಾಂಗ್ ಆಗಿಬಿಡುತ್ತೆ ವೀಡಿಯೋ. ಹಾಗಾಗಿ ದೇವ್ರ ರೂಮ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇವಾಗ ದೇವ್ರ ರೂಮ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ಈರುಳ್ಳಿ ಸ್ವಲ್ಪ ಹಂಗೆ ಎತ್ತಿಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇನ್ನೂ ಆತವೆ ಈರುಳ್ಳಿ ಬೆಳ್ಳುಳ್ಳಿದೇನು ಚಿಂತೆ ಇಲ್ಲ. ಬೆಳ್ಳುಳ್ಳಿ ಅಂತೂ ತುಂಬ ಚೆನ್ನಾಗಿದ್ವು ಅವ ಅಣ್ಣ ಹತ್ರ ತಂದರೆ ಒಂದು 15 ದಿನ ತಿಂಗಳು ಬರುತ್ತೆ ಬೆಳ್ಳುಳ್ಳಿ. ಯಾಕೆ ಅಂದರೆ ಬೆಳ್ಳುಳ್ಳಿ ತುಂಬ ಚೆನ್ನಾಗಿರುತ್ತೆ ಅಣ್ಣನ ಹತ್ರ, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ನಾನು ದೇವ್ರ ರೂಮಿಗೆ ಬಂದೆ. ದೇವ್ರ ರೂಮಿಗೆ ಬಂದು ಹೂವನ್ನೆಲ್ಲ ತೆಗೆದ್ಬಿಟ್ಟು ಎಲ್ಲ ಧೂಳೆಲ್ಲ ಒರೆಸ್ಕೊತಾ ಇದ್ದೀನಿ ದೇವ್ರ ರೂಮಲ್ಲಿ. ಹೂವು ಎಲ್ಲ ಒಣಗಿಬಿಟ್ಟಿತ್ತು, ತರಗಾಗ್ಬಿಟ್ಟಿತ್ತು ಎಲ್ಲ, ಪತ್ರೆ ಎಲ್ಲ ನೆನ್ನೆ ಇಟ್ಟಿದ್ದು. ಹಂಗಾಗಿ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ. ಈಗ ಕ್ಲೀನ್ ಮಾಡ್ಕೊಂಡೆ. ಈ ಕಸನೆಲ್ಲ ಗುಡಿಸ್ಕೋಬೇಕಲ್ವ, ಹಂಗಾಗಿ ಕಸಿಂದು ಒಂದು ಚಿಕ್ಕದೊಂದು ಮರ ತರಬೇಕು ನಾನು ದೇವ್ರ ರೂಮ್ಗೆ. ಆಮೇಲೆ ಒಂದು ಧೂಳು ಹೊಡೆಯೋ ಕಡ್ಡಿ ತರಬೇಕು, ಅದನ್ನು ತಂದಿಲ್ಲ ನಾನು. ಮತ್ತು ದೇವ್ರ ರೂಮ್ಗೆ ಒಂದು ಚಿಕ್ಕದಾಗಿ ಒಂದು ಮರ ತಂದರೆ ಮರದಾಗ ಬಳ್ದಾಕೊಂಬಿಡ್ಬೋದು. ಅದಕ್ಕೆ ಎಲ್ಲ ಕೈಲಿ ಎತ್ತಾಕ್ತಾಯಿದ್ದೀನಿ ಇವಾಗ, ತರೋವರೆಗೂ ಹಂಗಿರಲಿ ಅಂತ. ಅಂದರೆ ಬೆಳಗ್ಗೆ ನಾನು ಪೂಜೆ ಮಾಡಲಿಲ್ಲ, ಗುರುವಾರ ಇವತ್ತು ಪೂಜೆ ಮಾಡಬೇಕಾಯ್ತು. ಪೂಜೆ ಮಾಡಲಿಲ್ಲ ಇವತ್ತು. ಏಂತಕ್ಕಪ್ಪ ಅಂದರೆ ಈಗ ಇದೆಲ್ಲ ಗಲೀಜಾಗಿತ್ತಲ್ಲ, ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ಹಂಗೆ ದೇವ್ರ ರೂಮ್ ಬಾಗಿಲು ಹೊಸ್ದಾಗಿ ಇಡ್ಸೋರಲ್ಲ, ಅವೆಲ್ಲ ಸ್ವಲ್ಪ ಗಂಜಾಕಿ ಎಲ್ಲ ತೊಳ್ಕೊಳ್ಳೋಣ, ಮತ್ತು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ. ಅದಕ್ಕೇ ನಾನು ಪೂಜೆ ಮಾಡಲಿಲ್ಲ. ಕಸ ಎಲ್ಲ ಇಟ್ಕೊಂಡು ಹೆಂಗೆ ಪೂಜೆ ಮಾಡೋದು? ಆಮೇಲೆ ಅರ್ಜೆಂಟಿಗೆ ಬೆಳಗ್ಗೆ ಟೈಮ್ ಆಗಲ್ಲ, ಅದು ಇದು ಕೆಲಸ ಮಾಡೋಷ್ಟೊತ್ತಿಗೆ ಟೈಮ್ ಎದ್ದು ಬಾಗಿಲು ತೊಳೆದು ಮತ್ತು ಹೂವು ಕಿತ್ಕೊಂಬಂದು ಎಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ನಾನು ಬೆಳಗ್ಗೆ ಹೂವನೂ ಕಿತ್ಕೊಂಬರಲಿಲ್ಲ, ಏನಿಲ್ಲ, ಅದೇ ಹೊರಟೋದೆ. ಇದೆಲ್ಲ ಸ್ವಲ್ಪ ಮಧ್ಯಾಹ್ನ ಬಂದು ಕ್ಲೀನ್ ಮಾಡೋಣ ಅಂತ. ಮಧ್ಯಾಹ್ನ ಅಲ್ಲಿಗೆ ಹೋದ್ನಲ್ಲ, ಹಂಗಾಗಿ ಇವಾಗ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಯಾವಾಗ ಕ್ಲೀನ್ ಮಾಡಿದ್ರೆ ಏನಲ್ವಾ, ಗುರುವಾರ ಬೇರೆ ಇವತ್ತು, ಹಂಗಾಗಿ ಇವಾಗ ಕ್ಲೀನ್ ಮಾಡೋಣ ಅಂತ ಎಲ್ಲ ಮಾಡ್ತಾಯಿದ್ದೀನಿ. ನೀರಿಗೆ ಸ್ವಲ್ಪ ಅರಿಶಿನ, ಗಂಜು ಮತ್ತು ಒಂದು ಸ್ವಲ್ಪ ಸೋಪಿನ ಪುಡಿ ಹಾಕಿ ಒರೆಸ್ತಾ ಇದ್ದೀನಿ. ಯಾಕಂದರೆ ನಾನು ಇಲ್ಲಿ ಜಗತಿ ಮೇಲೆಲ್ಲ ಎಣ್ಣೆ ಇದೆಲ್ಲ ಇಟ್ಟಿರ್ತೀನಲ್ವ, ದೀಪಗಳನ್ನೆಲ್ಲ ದಿಡ್ಡಾಗಿರುತ್ತೆ. ಅದಕ್ಕೆ ಅದೆಲ್ಲ ಸ್ವಲ್ಪ
ಕ್ಲೀನ್ ಮಾಡ್ಕೊಳ್ಳೋಣ, ಒರೆಸ್ಕೊಳ್ಳೋಣ ಅಂತ ಒರೆಸ್ತಾ ಇದ್ದೀನಿ. ದೇವ್ರ ರೂಮು ಎಷ್ಟು ಕ್ಲೀನ್ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಇಲ್ಲ ಅಂದರೆ ಕೂದಲೆಲ್ಲ ಬಿದ್ದಿರುತ್ತೆ ಒಂಥರ, ನನಗೆ ಅದು ಸರೋಗಲ್ಲ. ಅದಕ್ಕೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನಾವು ಎಷ್ಟು ಕ್ಲೀನ್ ಮಾಡ್ಕೊತೀವೋ ನಮಗೂ ಅಷ್ಟು ಒಳ್ಳೆಯದೇ. ಯಾಕಪ್ಪ ಅಂದರೆ ಹೆಣ್ಮಕ್ಳಿಗೆ ದೇವರು ಏನಕ್ಕೆ ಇದು ಮಾಡವ್ರೆ ಅಂದರೆ, ಹೆಣ್ಮಕ್ಳು ಅಂದ್ರೇ ಕ್ಲೀನು ಅಂದ್ರೇ ಹೆಣ್ಮಕ್ಳು ಮನೆಗೆ ಒಂದು ಭೂಷಣ ಅಂತ ಹೇಳ್ತಾರೆ. ಎಣ್ಣೀರ ಇನ್ನೂ ಒಂದು ಹೇಳ್ತಾರೆ ದೊಡ್ಡೋರು, ಗಾದೆ ಅಂತ ಅಂತಿರೋ ಏನೋ ಗೊತ್ತಿಲ್ಲ. ಹೆಣ್ಣಿರ ಮನೆಗೆ ಕನ್ನುಡಿ ಯಾಕೆ ಅಂತ ಹೇಳಿ ಒಂದು ದೊಡ್ಡೋರು ಒಂದು ಗಾದೆ ಹೇಳವ್ರೆ. ನಿಜವಾಗ್ಲೂ ನಿಜ ಅದು. ಏಂತಕ್ಕೆ ಅಂದರೆ ಹೆಣ್ಮಕ್ಳು ಇರೋತವಲೆ ಕ್ಲೀನು. ಹೆಣ್ಮಕ್ಳು ಕ್ಲೀನ್ ಮಾಡೋದ್ರಲ್ಲಿ ನಂಬರ್ ಒನ್ನೇ. ಎಲ್ಲರೂ ಅವ್ರವ್ರ ಮನೆಯೆಲ್ಲ ಬಾಡಿಗೆ ಮನೆ ಆಗಿರಲಿ, ಸ್ವಂತ ಮನೆ ಆಗಿರಲಿ, ಯಾವುದೇ ಆಗಿರಲಿ, ಎಷ್ಟು ನೀಟಾಗಿ ಮಡಿಕೊಂತಾರಲ್ವ. ಗುಡ್ಲುಗಳಲ್ಲಿದ್ರೂ ಎಷ್ಟು ನೀಟಾಗಿ ಮಡಿಕೊಂತಾರಲ್ವ. ನಿಜವಾಗ್ಲೂ ನಾನು ನಮ್ಮೂರಲ್ಲಿದ್ದಾಗ ನನ್ನ ಬಗ್ಗೆ ನಾನೇ ಹೇಳ್ತಾ ಇದ್ದೀನಿ ಇವತ್ತು. ನಮ್ಮೂರಲ್ಲಿದ್ದಾಗ ಒಂದು ದನಿನ ಕೊಟ್ಟಿಗೆಲಿದ್ವಿ ನಾವು. ಅಲ್ಲಿ ಮಳೆಗಾಲ ಬಂದ್ಬಿಡ್ತು ಅಂದರೆ ಮಾಳಿಗೆ ಮನೆ, ನೀವೆಲ್ಲ ನೋಡಿರ್ತೀರ, ಹಳ್ಳಿಗಳ ಕಡೆ ಎಲ್ಲ ಮಾಳಿಗೆ ಮನೆಯೇ ಜಾಸ್ತಿ. ದನಿನ ಕೊಟ್ಟಿಗೆಲಿ ಇದ್ದಿದ್ದು ನಾನು. ಆ ದನಿನ ಕೊಟ್ಟಿಗೆಲಿ ಮಳೆ ಬಂದ್ಬಿಟ್ರೆ ನೀರು ತುಂಬ್ಕೊಂಬಿಡೋದು. ಮೇಲ್ಗಡೆ ಮನೆ ಮೇಲ್ಗಡೆ ಸುತ್ತಲೂ ಪಲ್ಟಿ ಅಂತ ಹಾಕ್ತೀವಿ ನಾವು. ನಮ್ಮ ಕಡೆ ಎಲ್ಲ ಪಲ್ಟಿ ಅಂತ ಹೇಳ್ತೀವಿ. ಅಂದರೆ ಬಂದರೆ ಸೊಪ್ಪು ಇಟ್ಬಿಟ್ಟು ಮಣ್ಣು ಹಾಕ್ಬಿಡೋದು. ಅದ್ರ ಮೇಲೆ ಬಂದರೆ ಸೊಪ್ಪು ಇಟ್ಬಿಡೋದು ಸುತ್ತಲೂ. ಅದ್ರ ಮೇಲೆ ಮಣ್ಣು ಹಾಕೋದು, ಅದ್ರ ಪಲ್ಟಿ ಹಾಕ್ತೀವಿ. ಮಾಳಿಗೆ ಮನೆಗೆ ಅಂತ ಅಂತೀವಿ ನಮ್ಮ ಕಡೆ. ಅದೊಂದು ಅಂತೀವಿ. ಮತ್ತು ಇದು ಮಾಳಿಗೆ ಮನೆಗೆ ಸೋರ್ದಂಗೆ ಅದೇನೋ ಮಣ್ಣು ಅಂತ ಹಾಕ್ತಾರೆ ನಮ್ಮ ಕಡೆ. ಅದು ನೆನಪಿಲ್ಲ ನನಗೆ ಅದು ಹೆಸರು. ಮಣ್ಣು ತಂದು ಹಾಕ್ಬಿಟ್ರೆ ಮಾಳಿಗೆ ಮನೆ ಮೇಲೆ ಹುಲ್ಲೆಲ್ಲ ಕಿತ್ಬಿಟ್ಟು, ಸಣ್ಣ ಸಣ್ಣ ಹುಲ್ಲಿರುತ್ತಲ್ಲ, ಹುಲ್ಲೆಲ್ಲ ಬೆಳ್ಕೊಂಡಿರುತ್ತಲ್ಲ, ಅದೆಲ್ಲ ಕಿತ್ಬಿಟ್ಟು ಮಣ್ಣು ಹಾಕ್ತಾರೆ ಅದನ್ನು. ಆ ಮಣ್ಣು ಹಾಕ್ಬಿಟ್ರೆ ಸ್ವಲ್ಪ ಮಳೆಗೆ ನೀರು ಇಳ್ಕೊಳಲ್ಲ ಒಳಗಡೆ ಎಲ್ಲ. ಆ ಥರ ಹಾಕೋರು ಯಾರೂ ಇರಲಿಲ್ಲ ನಮ್ಮ ಮನೆಯಲ್ಲಿ. ಹಂಗಾಗಿ ಅದು ತುಂಬ ತುಂಬ್ಕೊಂಬಿಡೋದು ನೀರು. ಹಸಿಟ್ಟು ಅಕ್ಕಿ ಎಲ್ಲ ನೆಂದೋಗ್ಬಿಡೋದು. ಆಮೇಲೆ ನಾನು ಮುಂದೆಗಡೆ ಹಸು ಕಟ್ಟವಲ್ಲ, ಹಸಿನಡೆಗೆ ನಾನು ಚಾಪೆ ಹಾಕ್ಕೊಂಡು ಅಲ್ಲೇ ಹಾಸಿಗೆ ಹಾಕ್ಕೊಂಡು ಮಲಗೋವು. ಆಮೇಲೆ ಮಳೆಯೆಲ್ಲ ಬಿಟ್ಟ ಮೇಲೆ ಮತ್ತೆ ನಾನೆಲ್ಲ ಸಾರಿಸಿ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಆ ಕೊಟ್ಟಿಗೆ ಮನೆಯಲ್ಲಿ ವಾಸ ಆಗಿದ್ದಿದ್ದು. ಬಟ್ ಅದರಲ್ಲೂ ನಾನು ಸಗಣಿ ಹಾಕಿ ಎಷ್ಟು ಚೆನ್ನಾಗಿ ಸಾರಿಸ್ತಿದ್ದೆ ಅಂದರೆ, ಬೇಸಿಗೆ ಬಂದುಬಿಟ್ರೆ ಅದೆಷ್ಟು ಚೆನ್ನಾಗಿ ಕಾಣಿಸೋದು ಆ ಜಾಗ ಅಂದರೆ, ಅಷ್ಟು ನೀಟಾಗಿ ಮಾಡಿಕೊಂಡಿದ್ದೆ ನಾನು. ಮಳೆಗಾಲ ಬಂದರೆ ಮಳೆಗಾಲದಲ್ಲೂ ಅಷ್ಟೇ, ಮಳೆ ಇಲ್ದಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ಳೀನಿ. ಮಳೆ ಬಂದರೆ ಎಲ್ಲ ತೊಟ್ಟಿಕ್ಕೋದು. ಹಂಗಾಗಿ ನಾನು ಒಂದು ಕೊಟ್ಟಿಗೆ ಮನೆಯಿಂದ ವಾಸ ಮಾಡಿ ಬಂದಿರೋಳು. ಇವತ್ತು ಇಲ್ಲಿದ್ದೀನಿ ನಾನು ಕ್ಲೀನ್ ಮಾಡಬೇಕು ಮನೆ ಆದಷ್ಟು ಅಲ್ವ. ನೋಡಿ, ದೇವರು ನಾವು ಯಾವೊಂದು ಜಾಗದಲ್ಲಿ ನಾವು ಇರ್ತೀವಿ, ಆ ಜಾಗನ ಅಚ್ಚುಕಟ್ಟಾಗಿ ನಾವು ಯಾವತ್ತು ಮಾಡಿಕೊಂಡಿರ್ತೀವಿ, ದೇವ್ರು ನಮ್ಮನ್ನು ಎಲ್ಲೋ ಕರ್ಕೊಂಡು ಹೊರಟೋಗ್ತಾರೆ. ಹಂಗಾಗಿ ಅಂಥ ಒಂದು ಕೊಟ್ಟಿಗೆ ಮನೆಯಲ್ಲಿ ಒಂದೇ ಒಂದು ದೇವ್ರ ಫೋಟೋ ಇತ್ತು. ನಾನು ಪೂಜೆ ಎಲ್ಲ ಸರಿಗೆ ಮಾಡ್ತಾನೆ ಇರಲಿಲ್ಲ. ಹೇಳಬೇಕು ಅಂದರೆ ನನಗೆ ಪೂಜೆ ಅನ್ನೋದು ಏನು, ನನಗೆ ಅದ್ರ ಬಗ್ಗೆ ಅಷ್ಟೊಂದಾಗಿ ಇಂಟ್ರೆಸ್ಟ್ ಇರಲಿಲ್ಲ ಅವಾಗ. ಅಕ್ಕ ಮೊನ್ನೆ ಒಂದು ದಿವಸ ಅದನ್ನೇ ಹೇಳಿದ್ರು, ದೇವ್ರ ಪೂಜೆ ಮಾಡ್ತಾ ಇರಲಿಲ್ಲ, ಎಲ್ಲ ಮರ್ತು ಬಿಟ್ಟಿದ್ದಲ್ಲಮ್ಮ, ಹೆಂಗಂದ್ರೆ ಹಂಗೆ ಅಂದರೆ ಹೊರಟಾಗಿ ಮಾತಾಡ್ತಾ ಇದ್ದೆ ನಾನು ಅವಾಗೆಲ್ಲ. ನನಗೆ ಅಷ್ಟೊಂದಾಗಿ ಏನು ಸ್ವಲ್ಪ ತಿಳುವಳಿಕೆ ಕಮ್ಮಿನೇ ನನಗೆ ಅವಾಗೆಲ್ಲ ಸ್ವಲ್ಪ. ಹಂಗಾಗಿ ಅಂಥದ್ರಲ್ಲೂ ಆ ಮನೇನ ನಾನು ಅಷ್ಟು ನೀಟಾಗಿ ಮಾಡಿಕೊಂತಿದ್ದೆ. ಮತ್ತು ನೀರು ಕಾಸ್ಕೊಂಡು ಉಯ್ಕೋಬೇಕು ಅಂದರು ಅಲ್ಲಿ ಇಲ್ಲಿ ಸೌದೆ ತರೋದು, ಕೆರೆ ಹತ್ರ ಎಲ್ಲ ಹೋಗಿ ಸೌದೆ ಹೊತ್ಕೊಂಬರೋದು. ನಮ್ಮ ಮನೇಲಿ ಹೇಳ್ಬೇಕು ಅಂದರೆ ಸಿಲಿಂಡ್ರು ಏನೂ ಇರಲಿಲ್ಲ ಅವಾಗೆಲ್ಲ. ಅಡುಗೆ ಆಮೇಲೆ ಮಳೆ ಬಂತು ಅಂದರೆ ಹಸಿಟ್ಟು ಅಕ್ಕಿ ಎಲ್ಲ ನೆಂದೋಗ್ಬಿಡೋದು. ಅಂಥ ಒಂದು ಜಾಗದಲ್ಲಿ ನಾನು ವಾಸ ಮಾಡಿ ಬಂದಿರೋದು. ಆಮೇಲೆ ಹೊಲ್ದ ಹತ್ರ ಒಂದು ಮನೆ ಕಟ್ಟಿದ್ವಿ. ಗ್ರ್ಯಾಂಟ್ ಹಾಕಿಸ್ಕೊಟ್ರು. ಆ ಮನೇಲಿ ನಾನು ಇರೋದು ನೋಡಿ ಗ್ರ್ಯಾಂಟ್ ಹಾಕಿಸ್ಕೊಟ್ರು. ಆ ಗ್ರ್ಯಾಂಟ್ ಹಾಕ್ಸಿದ್ಮೇಲೆ ಹೊಲ್ದ ಹತ್ರ ಮನೆ ಕಟ್ಟಿದ್ವಿ. ಹೊಲ್ದ ಹತ್ರ ಮನೆ ಕಟ್ಟಿದ್ಮೇಲೆ ನನಗೆ ಮನೆಯಲ್ಲಿ 4 ವರ್ಷ ಇರೋಕ್ಕೂ ಬಿಡಲಿಲ್ಲ. 4 ವರ್ಷ ನಾನು ಕಂಪ್ಲೀಟ್ ಆಗಲಿಲ್ಲ ಮನೆಗೆ. 4 ವರ್ಷನೂ ಕಂಪ್ಲೀಟ್ ಆಗಿಲ್ಲ. ಇವಾಗ ಯಾರೋ ಬೇರೆಯವ್ರು ವಾಸ ಮಾಡ್ತಾವ್ರೆ, ಅಂದರೆ ನಮ್ಮ ರಿಲೇಷನ್ನಲ್ಲೇ ಯಾರೋ ಒಬ್ಬರು ವಾಸ ಮಾಡ್ತಾವ್ರೆ. ಬಟ್ ನನಗೆ ಇವಾಗ ಅಲ್ಲಿ ಸ್ವಂತ ಮನೆ ಐತೆ ಅನ್ನೋದು ನನಗನ್ಸಲ್ಲ ಇವಾಗ. ಇದು ನನಗೆ ನಿಜವಾಗ್ಲೂ ನಾನು ಎಲ್ಲೋ ಒಂದು ಕೊಟ್ಟಿಗೆ ಮನೆಯಲ್ಲಿ ಇದ್ದೋಳು. ದೇವರು ಯಾವ ಥರ ಹೆಂಗೆ ಅಂತಲೇ ಗೊತ್ತಿಲ್ಲ. ನಿಜವಾಗ್ಲೂ ನಾವಿಷ್ಟು ಒಂದು ನಿಯತ್ತಲ್ಲಿ ನಾವು ಯಾವುದೇ ಮನೆಗಿದ್ರೂ ನಿಯತ್ತಾಗಿ ನಾವು ಕ್ಲೀನ್ ಮಾಡ್ಕೊಂಡಿದ್ರೆ ಭಗವಂತ ಎಲ್ಲೋ ಒಂದು ಕಡೆ ನಮಗೆ ದಾರಿ ಕೊಡ್ತಾನೆ. ಅದಕ್ಕೆ ನಾನು ಇದನ್ನು ಹೇಳಿದ್ದು. ಎಲ್ಲೋ ಒಂದು ಹಸುಗಳ ಅಡೆಗೆ ನಾನು
ಹಸಿ ನಡೆಗೆ ಮಲಗ್ತಿದ್ದ ಅಂತ ಒಬ್ಬ ಮನುಷ್ಯ ನಾನು ಇವತ್ತಿಲ್ಲಿ ಈ ಥರ ಒಂದು ಮೋಲ್ಡಿನ ಮನೆ, ಸೋಲಾರ್ ನೀರು ಮತ್ತು ಈ ಥರ ಎಲ್ಲ ಒಂದು ದೇವ್ರ ರೂಮು ಎಲ್ಲ ಇರೋಂಥ ಮನೇಲಿ ಇರ್ತೀನಿ ಅಂತ ನಾನು ಯಾವತ್ತೂ ಕನಸು ಕಂಡವಳಲ್ಲ. ಬಟ್ ನಾನಿರೋಂಥ ಮನೆಗಳಲ್ಲೂ ಅಷ್ಟೇ ಯಲ್ಲಾಪುರದಲ್ಲೇ ನಾನು ಎಷ್ಟು ಮನೆ ಬಾಡಿಗೆಲಿದ್ದೀನಿ ಅಷ್ಟು ಮನೆಯಲ್ಲೆಲ್ಲ ಏನಾದರೂ ಒಂದು ಕೊರತೆ ಇರೋದು. ಅಂದರೆ ಈ ಮನೇಲಿ ಸ್ವಲ್ಪ ಅವೆಲ್ಲ ಕಮ್ಮಿ. ಹಂಗಾಗಿ ನನಗೆ ನಿಜವಾಗ್ಲೂ ಯಾರೇ ಆಗಿರ್ಬೋದು, ನಾವು ಮಾಡೋ ಒಂದು ಪೂಜೆನೂ ಸಹ ನನಗೆ ಯಾವತ್ತೂ ದೇವ್ರಿಗೂ ಸಹ ನಾನು ಒಂದು ಕಡ್ಡಿನೂ ಸಹ ನಾನು ಹಚ್ಚಿಲ್ಲ. ನಿಜ ಹೇಳಬೇಕು ಅಂದರೆ ದೇವ್ರುಗಳ್ಗೆ ಹೋಗಿರೋದು ನಾನು ಕಮ್ಮಿನೇ. ನಾನು ಯಾವತ್ತೂ ಜಲ್ದಿಗಿರಮ್ಮನ ದರ್ಶನ 5 ದಿವಸ ಮಾಡ್ಕೊಂಡು ಬಂದನೋ ಅಲ್ಲಿಂದ ಈಚೆಗೆ ನನ್ನಲ್ಲಿ ಒಂದು ಬದಲಾವಣೆ ತಾಯಿ ಕೊಟ್ಟಳು. ಇವತ್ತು ನಾನು ದೇವ್ರ ಪೂಜೆ ಮಾಡೋದಾಗಿರ್ಬೋದು, ವಾರ ಯಾವುದೇ ಆಗಿರ್ಬೋದು, ಒಂದು ದೇವ್ರಿಗೆ ಹೋಗೋದಾಗಿರ್ಬೋದು, ನಿಜವಾಗ್ಲೂ ಖುಷಿ ಆಗ್ತೈತಿ ನನಗೆ. ಯಾಕೆ ಅಂದರೆ ನಾವು ಎಲ್ಲೋ ಇರ್ತೀವಿ, ನಿಜವಾಗ್ಲೂ ಯಾವುದೋ ಒಂದು ತಿಪ್ಪೆಗಳು ಕಸದ ಮೇಲೆ ಒಂದು ಹುಲ್ಕಡ್ಡಿ ಆಗಿರ್ತೀವಿ. ಆ ದೇವರು ಕಣ್ಬಿಟ್ಟು ನೋಡಿದ ತಕ್ಷಣ ನಿಜವಾಗ್ಲೂ ನನ್ನ ಜೀವನದಲ್ಲಂತೂ ಏನೋ ಒಂದು ಪವಾಡ ಆಯಿತು ಅಂತ ನಾನು ಅನ್ಕೊತೀನಿ. ನಂಗೆ ನಿಜವಾಗ್ಲೂ ಏನಂದರೆ ಏನೂ ಗೊತ್ತಿರಲಿಲ್ಲ. ಏನು ಊಟ ಮಾಡ್ತಿದ್ನೋ ಏನಪ್ಪ ಹಿಂಗಿದ್ದೆ ಅಂದರೆ ನಿಜವಾಗ್ಲೂ ಒಂದು ಸೀರೆ ಪಿನ್ನೂ ಸಹ ನೆಟ್ಟಿಗೆ ನಾನು ಮಾಡ್ಕೊಳಕ್ಕೆ ಬರ್ತಾ ಇರಲಿಲ್ಲ. ಅಷ್ಟು ಒಂದು ನನಗೆ ಹಂಗಿರಲಿಲ್ಲ ನಾನು ಇವತ್ತು ಹಿಂಗಿದ್ದೀನಿ, ಥರ ಬದುಕ್ತಾ ಇದ್ದೀನಿ ಅಂದರೆ ಒಂದು ಕಷ್ಟಗಳ್ನೆಲ್ಲ ನೋಡ್ಕೊಂಡು ಬಂದಿರೋ ಅಂಥವಳು ನಾನು. ನನಗೆ ಕಷ್ಟ ಅಂದರೆ ನನಗೆ ಇಷ್ಟ. ಯಾಕೆ ಗೊತ್ತಾ, ಅದೊಂಥರ ನಮ್ಮ ಫ್ರೆಂಡ್ ಇದ್ದಂಗೆ. ಅದು ಯಾವಾಗಲೂ ನಮ್ಮ ಜೊತೆ ಇರಬೇಕು, ಕಷ್ಟ ಇರಬೇಕು, ಬಟ್ ಅದರಲ್ಲೂ ಒಂದು ನೆಮ್ಮದಿ ಅಂತ ಇರಬೇಕು. ಹಂಗಾಗಿ ಕೊಟ್ಟಿಗೆ ಮನೆಯಿಂದ ಒಂದು ಸೀಟಿನ ಮನೆಗೆ ಹೋದ್ವಿ, ಸೀಟಿನ ಮನೆಯಿಂದ ಇಲ್ಲಿಗೆ ಬಂದ್ವಿ ಅಷ್ಟೇ. ಸೀಟಿನ ಮನೆ ಇವತ್ತು ಬೇರೆ ಯಾರೋ ಅವರೇ. ಹಂಗಾಗಿ ನಾನು ಆ ಮನೆ ಐತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಯಾಕಪ್ಪ ಅಂದರೆ ನಾವು ಎಲ್ಲಿರ್ತೀವೋ ಏನೋ ಗೊತ್ತಿಲ್ಲ, ಬಟ್ ಮನೆ ಅಂತೂ ಐತೆ. ಆದರೆ ಮನೇಲಿರೋರು ಇರಲಿ, ಚೆನ್ನಾಗಿರಲಿ. ನಾನು ಒಬ್ರಿಗೊಂದು ನೆರಳು ಕೊಟ್ಟಿದ್ದೀನಿ. ಆ ನೆರಳು ಮನೆಗಿರೋರಿಗೆ ನಿಯತ್ತಿಲ್ಲ ಇರ್ಬೋದು, ಆದರೆ ನಾನು ಕೊಟ್ಟಿರೋಳು ನನಗೆ ನಿಯತ್ತೈತಿ. ಯಾಕೆ ಗೊತ್ತಾ, ಇವತ್ತು ಅವ್ರ ಮನೇಲಿ ಆ ಮನೇಲಿ ಅವ್ರು ದೀಪ ಹಚ್ಕೊಂಡವ್ರೆ, ಅವ್ರಿಗೆ ಒಳ್ಳೇದಾಗಲಿ. ಯಾಕಪ್ಪ ಅಂದರೆ ಒಂದು ಸೂರನ್ನ ನಾವು ಕೊಟ್ಟಿರ್ತೀವಿ, ಅವರ ನಿಯತ್ತು ಇಕ್ಕೊಂಡ್ಲಿ, ಇಲ್ಲಾಂದರೆ ಬೇಡ. ಬಟ್ ನಾವಂತೂ ಅವ್ರಿಗೆ ಒಳ್ಳೇದಾಗಲಿ, ನಮ್ಮ ಮನೆಗಿರೋರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ಹಾಗಾಗಿ ಆ ಮನೆಗಿರೋರ್ಗೆ ಒಳ್ಳೇದಾಗಲಿ ನಮ್ಗೆ. ಯಾಕಂದರೆ ನಾವು ಒಬ್ರಿಗೆ ಒಳ್ಳೇದು ಬಯಸಿದ್ರೆ ಭಗವಂತ ನಮ್ಮನ್ನು ಎಲ್ಲೋ ಒಂದು ಕಡೆ ಚೆನ್ನಾಗಿಟ್ಟಿರ್ತಾನೆ. ಆ ತಾಯಿ ಚಾಮುಂಡೇಶ್ವರಿ ಅಂತೂ ನಿಜವಾಗ್ಲೂ ನನ್ನಲ್ಲಿ ಒಂದು ಬದಲಾವಣೆ, ಒಂದು ದೇವರು ಪೂಜೆ ಮಾಡೋದು. ನಮ್ಮ ಅಕ್ಕನ ನೋಡಿ ನಾನು ಸುಮಾರು ಸತಿ ಕಲ್ತ್ಕೊಂಡಿದ್ದೀನಿ. ಅಕ್ಕನೂ ಸಹ ಸುಮಾರು ವಿಷಯದಲ್ಲೆಲ್ಲ ಹೇಳ್ಕೊಟ್ಟವ್ರು, ಈ ಥರ ಮಾಡಮ್ಮ, ಈ ಥರ ಮಾಡು, ಹಿಂಗಿರು, ಈ ಥರ ಪೂಜೆ ಮಾಡು ಅಂತ. ನಿಜವಾಗ್ಲೂ ನಾನು ಫಸ್ಟೆಲ್ಲ ನೈಟಿ ಹಾಕ್ಕೊಂಡೇ ನಾನು ಪೂಜೆ ಮಾಡ್ತಾಯಿದ್ದಿದ್ದು. ಇವಾಗ ಅಕ್ಕ 1-2 ದಿವಸ ಹೇಳಿದ್ರು, ನೈಟಿ ಹಾಕಬೇಡ ಪೂಜೆ ಮಾಡಬೇಕಾದ್ರೆ, ಯಾವುದೇ ಕಾರಣಕ್ಕೂ ಸೀರೆ ಹಾಕ್ಕೊಂಡು ಮಾಡು ಅಂದರು. ನಂಗೆ ನಿಜವಾಗ್ಲೂ ಸೀರೆ ಅಂದರೆ ನಂಗೆ ತುಂಬ ಇಷ್ಟ. ಸೀರೆ ಉಟ್ಕೊಂಡು ವಾರ ಮಾಡೋದಾಗಿರ್ಬೋದು, ಪ್ರತಿಯೊಂದು ನಂಗೆ ತುಂಬ ಇಷ್ಟ. ನಾನು ಯಾಕಂದರೆ ಅಕ್ಕನ್ನ ನೋಡಿ ಅರ್ಧ ಬದಲಾವಣೆ ನಾನು ಕಲ್ತ್ಕೊಂಡಿದ್ದೀನಿ ಅಕ್ಕನಲ್ಲಿ. ನಮ್ಮ ಅಕ್ಕಂಗೆ ನಿಜವಾಗ್ಲೂ ದೇವ್ರ ಪೂಜೆ, ದೇವರು ಅಂದರೆ ನಮ್ಮ ಅಕ್ಕಂಗೆ ಸಖತ್ ಇಷ್ಟ. ನನಗಿಂತಲೂ ನಮ್ಮ ಅಕ್ಕನಿಗೆ ತುಂಬ ಒಂದು ದೇವ್ರ ಮೇಲೆ ತುಂಬ ಭಕ್ತಿ ನಮ್ಮ ಅಕ್ಕನಿಗೆ. ಹಂಗಾಗಿ ಅವ್ರು ನೋಡಿ ಅವರಲ್ಲೊಂದು 1/4% ನಾನು ಕಲ್ತಿರ್ಬೋದೇನೋ, ಅಷ್ಟು ಬಿಟ್ಟರೆ ಜಾಸ್ತಿ ಕಲ್ತಿಲ್ಲ. ಇನ್ನೂ ಕಲಿಯೋದೈತೆ ನನಗೆ, ಇನ್ನೂ ಕಲಿಬೇಕು ನಾವು. ಹಂಗಾಗಿ ಹೊರ್ಗಡೆ ಸಿಟಿಲಿ ಬಂದಮೇಲೆ ಜನಗಳ್ನೆಲ್ಲ ನೋಡಿ ಕಲ್ತಿದ್ದೀವಿ, ಮಾತಾಡೋದು ಯಾವ ಥರ, ಜನಗಳ ಹತ್ರ ಯಾವ ಥರ ಹೆಂಗಿರಬೇಕು ಅಂತ. ಹಂಗಾಗಿ ನಾನು ಹೇಳಿದ್ದು ನಿಜವಾಗ್ಲೂ ನಾವು ಒಂದು ಸಗಣಿ ಮನೆಯಲ್ಲಿ ಸಗಣಿ ಸಾರಿಸ್ಕೊಂಡು ಇದ್ದಿದ್ದವಳು ನಾನು. ಇವತ್ತು ನನಗೆ ಅದೇ ರೂಢಿ ಆಗಿಬಿಟ್ಟೈತೆ, ಕ್ಲೀನ್ ಮಾಡೋದು. ನನಗೆ ಮನೆ ಕ್ಲೀನಾಗಿ ಕಾಣಿಸ್ಬೇಕು. ಬಂದವರು ಒಂದು ಅರ್ಧ ಗಂಟೆ ನಮ್ಮ ಮನೇಲಿ ಕೂತ್ಕೊಳ್ಳೋ ಥರ ನಮ್ಮ ಮನೆ ನನಗಿರಬೇಕು, ಅಷ್ಟೇ ನನಗಿಷ್ಟ. ಇವ್ರ ಮನೆಗೆ ಹೋಗಿದ ತಕ್ಷಣ ಎದ್ದೋಗ್ಬೇಕಪ್ಪ, ಇದೇನು ಮನೆ ಈ ಥರ ಗಲೀಜಾಗಿ ಇಟ್ಕೊಂಡವ್ರೆ ಅಂತ ನನಗೆ ಅನ್ಸ್ಕೊಳಕ್ಕೆ ನನಗಿಷ್ಟ ಇಲ್ಲ. ಅವರು ಎದುರುಗನ್ಲಿಲ್ಲ ಅಂದರೂ ಹಿಂದೆ ಮುಂದೆ ಅವ್ರು ಹೊಂದ್ಕೊಂತಾರೆ, ಅವೆಲ್ಲ ನಂಗೆ ಸರಾಗಲ್ಲ. ನನಗೆ ಮನೆ ಕ್ಲೀನಾಗಿರಬೇಕು. ಹಂಗಾಗಿ ಹೇಳಿದೆ ಅಷ್ಟೇ. ನಾನು ಲಾಸ್ಟ್ಗೆ ಇನ್ನೂ ಒಂದು ಮಾತು ಹೇಳ್ತೀನಿ. ದೇವರು ಇವತ್ತು ನಮಗೆ ಕಷ್ಟ ಕೊಟ್ಟಿರ್ಬೋದು, ಕಷ್ಟ ಇರ್ಬೋದು 1000, ಆದರೆ ಮುಂದೆ ಒಂದಲ್ಲ ಒಂದು ದಿವಸ ನಮಗೂ ಒಂದು ಒಳ್ಳೆ ಕಾಲ ಬರುತ್ತೆ ಅಂತ ನಾನು ನಂಬಿದ್ದೀನಿ. ಆ ತಾಯಿನ ನಂಬಿದ್ದೀನಿ, ಚಾಮುಂಡೇಶ್ವರಿನ ಮತ್ತು ಉಡುಸ್ಲಮ್ಮನ್ನ. ನೋಡೋಣ ಮುಂದೆ ಆ ತಾಯಿ ಎಲ್ಲಿಗೆ ನಮ್ಮನ್ನು ಕರ್ಕೊಂಡೋಗಿ, ಅಲ್ಲಿಂದ ಎಲ್ಲಿಗೆ ಕರ್ಕೊಂಡು ಬಂದವಳೆ, ಇವತ್ತಿನೆಲ್ಲಿ ಕರ್ಕೊಂಡು ಹೋಗ್ತಾಳೋ ನನಗೆ ಗೊತ್ತಿಲ್ಲ. ಆ ತಾಯಿ ಮೇಲೆ ಎಲ್ಲ. ಹಿಂದೆ ಹೋಗಿರೋದನ್ನ ನಾವು ಹೇಳ್ಬೋದು, ಮುಂದೆ ಬರೋದನ್ನ ನಮ್ಮ ಕೈಲಿ ಹೇಳೋಕ್ಕಾಗಲ್ಲ. ಹಂಗಾಗಿ ಇಷ್ಟು ಹೇಳ್ತಾ ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೊಂದು ಸ್ವಲ್ಪ ಪಾತ್ರೆ ಐತೆ, ತೊಳಿತಾ ಇದ್ದೀನಿ. ನನಗೆ ಬಚ್ಚಲ ಕೂತ್ಕೊಂಡು ಪಾತ್ರೆ ತೊಳಿಬೇಕಾದ್ರೆ ನಿಜವಾಗ್ಲೂ ಅವೆಲ್ಲ ಒಂದು
ನೆನಪು ನಿಜವಾಗ್ಲೂ ನಾನಂತೂ ನೆನಪಿಸ್ಕೊಂತೀನಿ ನಾನು ಬಂದಿರೋ ದಾರಿ. ನಾನು ಎಷ್ಟೇ ಒಂದು ಇದಾದ್ರೂ ನಾನು ಬಂದಿರೋ ದಾರಿ ನಾನು ಯಾವತ್ತೂ ಮರೆಯಲ್ಲ. ಯಾಕಂದರೆ ಬಂದಿರೋ ದಾರಿನ ನಾವು ಯಾವತ್ತೂ ಮರಿಬಾರ್ದು. ಹತ್ತಿರ ಏಣಿನ ನಾವು ಯಾವತ್ತೂ ಒದಿಬಾರ್ದು ಅಲ್ವಾ. ನಮಗೆ ಯಾರೆಲ್ಲ ಒಂದು ಎಲ್ಪ್ ಮಾಡವ್ರೆ ಅಂದರೆ ನಮ್ಮ ಅಕ್ಕ, ನಮ್ಮ ಅಮ್ಮ, ಇವ್ರನ್ನೆಲ್ಲ ನೋಡಿ ನಾನು ಕಲ್ತ್ಕೊಂಡಿದ್ದೀನಿ. ಆಮೇಲೆ ನನ್ನ ಫ್ರೆಂಡ್ಸು ಮತ್ತು ನನಗೆ ಗೊತ್ತಿರೋಂಥ ಜನಗಳು ಇವ್ರನ್ನೆಲ್ಲ ನೋಡಿ ನಾನು ಸ್ವಲ್ಪ ಎಲ್ಲ ಕಲ್ತಿದ್ದೀನಿ. ಇನ್ನೂ ಕಲಿಯೋದೈತೆ. ಮನುಷ್ಯ ಎಷ್ಟು ಕಲಿತ್ರೂ ಸಾಕಾಗಲ್ಲ, ಕಲಿಬೇಕು. ಹಾಗಾಗಿ ನಾನು ಒಂದು ಕಾಲದಲ್ಲಿ ಯಾರಿಗೂ ಬೇಡವಾದಂಥವಳು. ಇವತ್ತು ನಿಜವಾಗ್ಲೂ ಯಾರಿಗೂ ಬೇಡವಾಗಿಲ್ಲ ಅಂದರೆ ನಾವು ಯಾರಿಗೂ ಬೇಡವಾದವರೇ. ಇವತ್ತು ನಾನೊಂದು ನನ್ನನ್ನು ಇವತ್ತು ಎಲ್ಲೇ ಹೆಂಗೆ ಮಾತಾಡ್ತೀಯ ಅಮ್ಮಿ, ಹೆಂಗೆ ಮಾತಾಡ್ತೀಯ, ಇವೆಲ್ಲ ಹೆಂಗೆ ಕಲ್ತ್ಕೊಂಡೆ ಅಂತ ನನ್ನ ಮೇಲೆ ನನಗೆ ಆಶ್ಚರ್ಯ ಆಗುತ್ತೆ. ಇವೆಲ್ಲ ನಾನು ಹೆಂಗೆ ಕಲ್ತ್ಕೊಂಡೆ, ಇದೆಲ್ಲ ನಾನು ಹೆಂಗೆ ಇದು ಮಾಡ್ಕೊಂಡೆ ಅಂತ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಅಕ್ಕ. ನಮ್ಮ ಅಕ್ಕನ ನೋಡಿ ನಾನು ಕಲ್ತಿದ್ದೀನಿ. ಅಕ್ಕ ನನಗೆ ಅರ್ಧ ಹೇಳ್ಕೊಟ್ಟೈತೆ ನಮ್ಮ ಅಕ್ಕ. ಪ್ರತಿಯೊಂದು ವಿಷಯನೂ ಹೇಳ್ಕೊಟ್ಟೈತೆ. ನಮ್ಮ ಅಕ್ಕಂಗೆ ಧನ್ಯವಾದ.